ಇನ್ನ ಅಶುಭ ಶಕುನಗಳು ಯಾವ್ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಈ ರೀತಿಯಾದಂತಹ ಉತ್ತರವನ್ನ ಹೇಳ್ತಾರೆ. ಏನು ಅಂತಂದ್ರೆ ಸನ್ಯಾಸಿ, ಒಂಟಿ ಬ್ರಾಹ್ಮಣ, ಅಂಗಹೀನ, ಹುಚ್ಚ, ನಪುಂಸಕ, ರಜಸ್ವಲ ಸ್ತ್ರೀ, ಕುಬ್ಜ, ಬಂಜೆ, ರೋಗಗ್ರಸ್ತ ವಿಧವೆ, ಉನ್ಮತ್ತ ಮನುಷ್ಯ, ಉಣ್ಣಿ, ಕೋಪಗ್ರಸ್ತ ಸ್ತ್ರೀ, ಆಮೇಲೆ ಬೋಳು ತಲೆಯ ಮನುಷ್ಯ, ದುಃಖದ ಹಾಹಾಕಾರ, ನಾಯಿ ಬೆಕ್ಕುಗಳು ಅಳೋದು, ಪ್ರಾಣಿಗಳ ಸೀನುವಿಕೆ, ಕಪಿಗಳ ರೋದನ, ಮಜ್ಜಿಗೆ, ಒದ್ದೆ ಬಟ್ಟೆ, ಬರಿದಾದಂತಹ ಪಾತ್ರೆ ಖಾಲಿ ಪಾತ್ರೆಗಳು, ಸರ್ಪ, ಕ್ರೂರಮುಗ ದರ್ಶನ, ಹುಲಿ, ಕರಡಿ, ಹಂದಿ, ಬೆಕ್ಕು ಇವುಗಳ ದರ್ಶನ, ಬರೀ ಅಂದ್ರೆ ಕಾಣಿಸೋದು, ಅಂದ್ರೆ ಎಲ್ಲೂ ಮೂಮೆಂಟಮ್ ಇಲ್ಲ, ಮೂಮೆಂಟ್ ಆಗ್ತಾ ಇದ್ರೆ ಮತ್ತೆ ಬೇರೆ ಫಲ ಇದೆ. ಅವುಗಳು ನಿಂತಿದ್ದು ಅವುಗಳ ಕಾಣಿಸುವಿಕೆ ಆಯ್ತು ಅಂತಂದ್ರು ಕೂಡ ಅದನ್ನ ಅಶುಭ ಅಂತ ಹೇಳಿ ಹೇಳ್ತಾರೆ. ಧ್ವಜದ ಪತನ ಅಂದ್ರೆ ಧ್ವಜ ಇಳಿಸೋದು, ಧ್ವಜಾರೋಹಣ ಅಲ್ಲ, ಧ್ವಜ ಪತನ. ಇನ್ನ ಪೂರ್ಣ ಘಟ ಸ್ಫೋಟನ, ಏನೋ ಒಂದು ಕುಂಭ ಹೊತ್ಕೊಂಡು ಹೊಂಟಿದ್ರು ಅದು ಕೆಳಗೆ ಬಿತ್ತು ಅಂತಂದ್ರೆ ಪೂರ್ಣ ಘಟದ ಸ್ಫೋಟನ. ಅಕಾಲ ವೃಷ್ಟಿ, ಮಳೆನೇ ಬರಂಗಿಲ್ಲ ಅಂತ ಟೈಮ್ ಒಳಗೆ ಒಮ್ಮಿಂದೊಮ್ಮೆಲೆ ಮಳೆ ಆಗೋದು, ಪ್ರಾಣಿಗಳ ಜಗಳ, ಕುಟುಂಬ ಕಲಹ, ಗಾಯಾಳು, ಯಾರೋ ಬಿದ್ದು ಗಾಯ ಮಾಡ್ಕೊಂಡಿದ್ರು ಅಂತ ಗಾಯಾಳುಗಳ ದರ್ಶನವಾಯಿತು ಅಂತಂದ್ರೆ ಇದೆಲ್ಲವೂ ಕೂಡ ಅಶುಭ ಶಕುನ ಅಂತ ಹೇಳ್ತಾರೆ. ಹಾಗಿದ್ರೆ ಅಶುಭ ಶಕುನದ ನಿವಾರಣೆಗೆ ಏನ್ ಮಾಡಬೇಕು? ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಏನಪ್ಪಾ ಅಂತಂತಂದ್ರೆ ಅಶುಭ ಶಕುನಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಬಹಳ ಸುಂದರವಾದಂತಹ ವ್ಯಾಖ್ಯಾನವನ್ನ ಮಾಡ್ತಾರೆ. ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೇನೆ, ಏನು ಅಂತಂದ್ರೆ ಅಶುಭ ಶಕುನಗಳ ದರ್ಶನವಾಗೋದು. ಅದಕ್ಕೆ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮ ಯಾಕೆ ವಿಶೇಷ ಅಂತಂದ್ರೆ ಕೇವಲ ಶಕುನ ಶಾಸ್ತ್ರವನ್ನ ಹೇಳೋದಷ್ಟೇ ಅಲ್ಲ, ಕಿಂತು ಶುಭ ಮತ್ತು ಅಶುಭ ಎರಡೂ ಫಲಗಳನ್ನ ಹೇಳಿ ಅವುಗಳ ಪರಿಹಾರವನ್ನ ಹೆಂಗ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ನಾವು ತಿಳಿಸ್ಕೊಡ್ತೇವೆ. ಸೊ ಹಾಗಿದ್ರೆ ಅಶುಭ ಶಕುನಗಳ ಭೇಟಿಯಾದಾಗ ಅದಕ್ಕೆ ಪರಿಹಾರ ಏನು, ನಾವು ಹೋಗ್ಲೇಬೇಕಾಗಿದೆ, ಪರಿಹಾರ ಏನು, ಒಳ್ಳೇದಾಗಬೇಕು, ಕಾರ್ಯಸಿದ್ಧಿ ಆಗಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಬಹಳ ಚಂದಾಗಿ ಹೇಳ್ತಾರೆ. ಏನು ಅಂತಂದ್ರೆ ಸೂರ್ಯ ದರ್ಶನ, ಸೂರ್ಯನಿಗೆ ನಮಸ್ಕಾರ ಮಾಡೋಣದ್ರಿಂದ ಅಶುಭ ಶಕುನಗಳ ಪರಿಹಾರವಾಗ್ತದೆ. ಇದು ಒಂದನೇ ಪರಿಹಾರ. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ದೇವತಾ ದರ್ಶನ, ಹತ್ತಿರದಲ್ಲೇ ಯಾವ್ದಾದ್ರು ದೇವಾಲಯವಿತ್ತು ಅಂತಂದ್ರೆ ಅಲ್ಲಿ ಹೋಗಿ ನೀವು ದರ್ಶನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳಿತು ಪ್ರಾಪ್ತಿ ಆಗ್ತದೆ. ಇನ್ನ ಗುರು ಹಿರಿಯರಿಗೆ ವಂದನೆ, ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರಿ ಅಂತಂದ್ರೆ ಅಶುಭ ಶಕುನಗಳ ದೋಷ ಪರಿಹಾರವಾಗ್ತದೆ. ಇನ್ನ ಗೋ ಪ್ರದಕ್ಷಿಣೆ, ಆಕಳಿಗೆ ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ಅಶುಭ ಶಕುನಗಳ ದೋಷ ಪರಿಹಾರವಾಗ್ತದೆ. ಇವೆಲ್ಲವೂ ಕೂಡ ಅಶುಭ ಶಕುನದ ಪರಿಹಾರವಾಗ್ತದೆ. ಸೊ ಇನ್ನ ಇಚ್ಛಿತವಾದಂತಹ ಕಾರ್ಯ ಮುಂದುವರಿಲಿಕ್ಕೆ ನೀವು ತಪ್ಪದೆ ಆ ಕ್ಷಣದೊಳಗ ನಿಮ್ ಕಡೆಯಿಂದ ಎಷ್ಟಿರ್ತದೆ ಅಷ್ಟು ದಕ್ಷಿಣೆಯನ್ನ ದಾನ ರೂಪೇಣ ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಸೊ ಈ ರೀತಿಯಾಗಿ ನೀವು ಮಾಡಿದಾಗ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿ ಆಗ್ತದೆ. ಇದು ಶುಭ ಮತ್ತು ಅಶುಭ ಶಕುನಗಳ ಒಂದು ವಿವರಣೆಯಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.